ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ HSTR ಪೇಪರ್ 1 ಜನರಲ್ ಪೇಪರ್. ಜನರಲ್ ಪೇಪರಲ್ಲಿ ಬರ್ತಕ್ಕಂತಹ ಮೊದಲ 50 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದರಿಂದಾಗಿ ನೀವು HSTR ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋರಿಗಾಗಿ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನು ಸುಲಭವಾಗಿ ನೀವು ತಿಳ್ಕೊಬೋದು. ಓಕೆನಾ? ಈ ಒಂದು ವಿಡಿಯೋದಲ್ಲಿ ಪ್ರಾರಂಭ ಮಾಡೋದಾದರೆ ಎಲ್ಲರೂ ಕೂಡ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಜನರಲ್ ಪೇಪರ್ನ ಮೊದಲನೇ ಕ್ವಶನ್ನು ಏನಿದೆ? ಇಲ್ಲಿ ಸಾಮಾನ್ಯವಾಗಿ ಜನರಲ್ ನಾಲೆಡ್ಜು, ಎಜುಕೇಷನಲ್ ಸೈಕಾಲಜಿ, ಹಾಗೆಯೇ ಜನರಲ್ ಇಂಗ್ಲೀಷು, ಕಂಪ್ಯೂಟರ್ ಲಿಟ್ರಸಿ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಈ ಒಂದು ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಏನಿರುತ್ತಪ್ಪ ಅಂತ ಹೇಳಿದ್ರೆ, ದ 2014 ಹಾಕಿ ವರ್ಲ್ಡ್ ಕಪ್ ಟೂರ್ನಮೆಂಟ್ ವಾಸ್ ಹೆಲ್ಡ್ ಇನ್ ಅಂತ ಕೊಟ್ಟಿದ್ದಾರೆ. 2014ರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆದ ಸ್ಥಳ ಯಾವುದು ಅನ್ನೋದು ಕ್ವಶನ್ನು. 2014ರ ಹಾಕಿ ವಿಶ್ವಕಪ್ ನಡೆದಿದ್ದು ಎಲ್ಲಿ ಅಂತ ಹೇಳಿದ್ರೆ ದಿ ಹೇಗ್. ಹಾಗಾಗಿ ನೀವು ಆಪ್ಷನ್ 4 ಉತ್ತರವನ್ನಾಗಿ ಹೇಳ್ತೀರಾ. ಅದೇ ರೀತಿ ಎರಡನೇ ಕ್ವಶನ್ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಿದ್ದು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಅಂದರೆ ಭಾರತ ಸರ್ಕಾರವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಜಾರಿಗೆ ತಂದಿದ್ದು ಯಾವಾಗ, ಯಾವ ವರ್ಷದಲ್ಲಿ ಜಾರಿಗೆ ತಂತು? ಈ ಒಂದು NPS ಜಾರಿಗೆ ಬಂದಿದ್ದು 2004ರಲ್ಲಿ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 3, ದ ರೆಸಿಪಿಯೆಂಟ್ ಆಫ್ 2009 ನೊಬೆಲ್ ಪೀಸ್ ಅವಾರ್ಡ್ ಈಸ್. 2009ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದವರು ಯಾರು ಅಂತೇಳಿ. 2009ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಬರಾಕ್ ಒಬಾಮಾ. ನೊಬೆಲ್ ಶಾಂತಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಬರಾಕ್ ಒಬಾಮಾ. ಹಾಗಾಗಿ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳ್ತೀರಾ. ಅದೇ ರೀತಿ 4ನೇ ಪ್ರಶ್ನೆ, ದ ಮೋಸ್ಟ್ ಇರಿಗೇಟೆಡ್ ಸ್ಟೇಟ್ ಇನ್ ಇಂಡಿಯಾ. ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಕೂಡ ಗೊತ್ತು, ಅತಿ ಹೆಚ್ಚು ನೀರಾವರಿಯನ್ನು ಹೊಂದಿರುವಂಥದ್ದು, ಹೆಚ್ಚು ಕೃಷಿಯಲ್ಲಿ ಹೆಚ್ಚು ತೊಡಗಿಕೊಂಡಿರುವಂಥ ಒಂದು ರಾಜ್ಯ ಯಾವುದಪ್ಪ ಅಂದರೆ ಅದು ಪಂಜಾಬ್. ಹಾಗಾಗಿ ಆಪ್ಷನ್ 2 ನೀವು ಉತ್ತರವನ್ನಾಗಿ ಹೇಳ್ತೀರಾ. ಅದೇ ರೀತಿ 5ನೇ ಕ್ವಶನ್ನು, ಒನ್ ಆಫ್ ದ ಫಾಲೋಯಿಂಗ್ ಯಂಗೆಸ್ಟ್ ಪರ್ಸನ್ ಈಸ್ ಎಲೆಕ್ಟೆಡ್ ಆಸ್ MP ಇನ್ 2014 ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಒಬ್ಬರು 2014ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಯಾರಪ್ಪ ಅಂದರೆ ಅದು ಹೀನಾ ಗವಿತ್. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 6th ಕ್ವಶನ್ನು, ಅಂಡರ್ ದ ಆರ್ಟಿಕಲ್ 331 how many members of the Anglo-Indian community can be nominated in Lok Sabha by the President? ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಎಷ್ಟು ಸಂಖ್ಯೆಯ ಆಂಗ್ಲ ಭಾರತೀಯರನ್ನ ಲೋಕಸಭೆಗೆ ಸದಸ್ಯರನ್ನಾಗಿ ಮಾಡುವ ಅವಕಾಶ ಕಲ್ಪಿಸಿದೆ? ಇಲ್ಲಿ ಸಂವಿಧಾನದ 331ನೇ ವಿಧಿ ಹೇಳುತ್ತೆ, ಎಲೆಕ್ಷನ್ನಲ್ಲಿ ಕ್ಯಾಂಡಿಡೇಟ್ ಆಗದೇನೆ, ಎಲೆಕ್ಷನ್ನಲ್ಲಿ ಗೆಲ್ಲದೇ ಇದ್ರೂ ಕೂಡ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಅಂತ ಹೇಳ್ತೀವಲ್ಲ ನಾವು, ಅಂದರೆ ಆಂಗ್ಲೋ ಭಾರತೀಯರನ್ನಾಗಿ ನಾವು ಲೋಕಸಭೆಗೆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಎಷ್ಟು ಜನರನ್ನು ಆಯ್ಕೆ ಮಾಡಬಹುದು ಅನ್ನೋದನ್ನು ಕ್ವಶನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ 2 ಲೋಕಸಭೆಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆಪ್ಷನ್ 2 ನೀವು ಸರಿಯಾದ ಉತ್ತರವಾಗಿ ಹೇಳ್ತೀರಾ. ಹಾಗೆ 7th ಕ್ವಶನ್, ಒನ್ ಆಫ್ ದ ಫಾಲೋಯಿಂಗ್ ಗ್ಯಾಸಸ್ ಯೂಸ್ಡ್ ಫಾರ್ ರೆಫ್ರಿಜಿರೇಷನ್. ಈ ಕೆಳಗಿನ ಒಂದು ಅನಿಲವನ್ನು ಶೈತ್ಯೀಕರಣದಲ್ಲಿ ಬಳಸುವರು ಅಂತ ಹೇಳಿದೆ. ಅಂದರೆ ವಸ್ತುಗಳನ್ನು ಸ್ಟೋರೇಜ್ ಮಾಡಲಿಕ್ಕೆ ರೆಫ್ರಿಜಿರೇಟರ್ಗಳಲ್ಲಿ ಯಾವ ಒಂದು ಅನಿಲವನ್ನು ಬಳಕೆ ಮಾಡ್ತಾರೆ? ಇದು ತಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಯಾವ ಅನಿಲವನ್ನು ಬಳಸ್ತಾರಪ್ಪ ಅಂತ ಹೇಳಿದ್ರೆ ಅದು ಅಮೋನಿಯಾವನ್ನು ಬಳಕೆ ಮಾಡ್ತಾರೆ. ಹಾಗಾಗಿ ನೀವು ಆಪ್ಷನ್ 4 ಸರಿಯಾದ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಅಮೋನಿಯಾವನ್ನು ಯಾಕೆ ಬಳಕೆ ಮಾಡ್ತಾರೆ ಅಂದರೆ ಅಮೋನಿಯಾದಲ್ಲಿ ನೈಟ್ರೋಜನ್ ಇರುತ್ತೆ. ಸಾಮಾನ್ಯವಾಗಿ ನೈಟ್ರೋಜನ್ ಅನಿಲವನ್ನು ನಾವು ಯಾವುದೇ ಒಂದು ವಸ್ತುಗಳು ಕೊಳಿಬಾರ್ದು, ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ, ಅಂದರೆ ಆಕ್ಸಿಡೈಸ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೋಸ್ಕರ ನೈಟ್ರೋಜನ್ ಅನ್ನು ಬಳಕೆ ಮಾಡ್ತೀವಿ. ಹಾಗಾಗಿ ರೆಫ್ರಿಜಿರೇಷನ್ ಮಾಡಬೇಕಾದ್ರೂ ಕೂಡ ಅಮೋನಿಯಾವನ್ನು ಬಳಕೆ ಮಾಡ್ತಾರೆ. ಮುಂದುವರಿದು 8ನೇ ಕ್ವಶನ್ನು,
ಇಫ್ ದ ಪ್ರೆಸಿಡೆಂಟ್ ವಾಂಟ್ಸ್ ಟು ರಿಸೈನ್ ಹಿ ಶುಡ್ ಅಡ್ರೆಸ್ ಹಿಸ್ ರೆಸಿಗ್ನೇಷನ್ ಲೆಟರ್ ಟು ದ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗಿನ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗಿರುತ್ತದೆ. ಯಾವ ವಿಳಾಸಕ್ಕೆ ಅಂದ್ರೆ ಅವರು ಉಪರಾಷ್ಟ್ರಪತಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ನೀವು ಆಪ್ಷನ್ 4ರಲ್ಲಿ ಕೊಟ್ಟಿದ್ದಾರೆ ವೈಸ್ ಪ್ರೆಸಿಡೆಂಟ್ ಅಂತೇಳಿ. ಸೊ ದಟ್ ಈಸ್ ದ ಆನ್ಸರ್. ಹಾಗೆ 9ನೇ ಕ್ವಶನ್ನು, ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ನೋ ಚೈಲ್ಡ್ ಬಿಲೋ ದ ಏಜ್ ಆಫ್ 14 years shall be compelled to work in any factory or mine or engaged in any other hazardous employment ಅಂತ ಕೊಟ್ಟಿದ್ದಾರೆ. ಅಂದರೆ ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಒಂದು ವಿಧಿಯ ಪ್ರಕಾರ ಇದೆ, ಕಾನೂನಿನಲ್ಲಿ ಈ ರೀತಿ 14 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳನ್ನು ನಾವು ಕೆಲಸಕ್ಕೆ ತೊಡಗಿಸಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಬಾಲ ಕಾರ್ಮಿಕರು ಅಂತ ಕರಿತೀವಿ. ಈ ರೀತಿಯಲ್ಲಿ ಬಾಲ ಕಾರ್ಮಿಕರೊಂದಿಗೆ ಕೆಲಸವನ್ನು ಮಾಡಿಸ್ಕೊಂಡ್ರೆ ಅದು ಅಪರಾಧ ಆಗತ್ತೆ, ಅದು ಕಾನೂನು ಬಾಹಿರ ಕೆಲಸ ಆಗತ್ತೆ. ಯಾವುದ್ರ ಪ್ರಕಾರ ಅಂತ ಹೇಳಿದ್ರೆ ನಿಮಗೆ ಕೆಳಗಡೆ ಕೊಟ್ಟಂಥ ಆಪ್ಷನ್ಗಳಲ್ಲಿ 24ನೇ ವಿಧಿ ಅದನ್ನು ಹೇಳುತ್ತೆ. ಸಂವಿಧಾನದ 24ನೇ ವಿಧಿಯಲ್ಲಿ ಅದನ್ನು ಕಾಣಿಸಿದ್ದಾರೆ. ಹಾಗಾಗಿ ನೀವು ಆಪ್ಷನ್ 3 ಸರಿಯಾದ ಉತ್ತರವನ್ನಾಗಿ ಹೇಳ್ತೀರಾ, ಆರ್ಟಿಕಲ್ 24. ಹಾಗೆ 10ನೇ ಕ್ವಶನ್ ಹೇಳ್ತಾ ಇದೆ, ಏನು, ಗೆರೆಂಟಾಲಜಿ ಈಸ್ ದ ಸ್ಟಡಿ ಆಫ್ ಅಂತ ಕೊಟ್ಟಿದ್ದಾರೆ. ಗೆರೆಂಟಾಲಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಗೆರೆಂಟಾಲಜಿ ಅಂತಕ್ಕಂಥದ್ದು ವಯಸ್ಸಿಗೆ ಸಂಬಂಧಪಟ್ಟಂಥ ಒಂದು ಅಧ್ಯಯನ. ದ ಸ್ಟಡಿ ಆಫ್ ಏಜ್ ಅಂತ ಹೇಳ್ತೀವಿ. ಅಂದರೆ ದ ಸ್ಟಡಿ ಆಫ್ ದ ಪ್ರೋಸೆಸ್ ಆಫ್ ಏಜಿಂಗ್ ಈಸ್ ಕಾಲ್ಡ್ ಗೆರೆಂಟಾಲಜಿ. ಸೊ ವಯಸ್ಸಾಗುವಿಕೆಗೆ ಸಂಬಂಧಪಟ್ಟಂತ ಅಧ್ಯಯನವಾಗಿರೋದ್ರಿಂದ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳ್ತೀರಾ 10ನೇ ಪ್ರಶ್ನೆಗೆ. ನೆಕ್ಸ್ಟ್ 11ನೇ ಕ್ವಶನ್ನು, ಹೀಲಿಯಂ ಈಸ್ ಯೂಸ್ಡ್ ಫಾರ್ ರೆಸ್ಪಿರೇಷನ್ ಇನ್ ಡೀಪ್ ವಾಟರ್ ಇನ್ಸ್ಟೆಡ್ ಆಫ್ ನೈಟ್ರೋಜನ್ ಬಿಕಾಸ್ ಅಂತ ಕೊಟ್ಟಿದ್ದಾರೆ. ಸಾಗರದ ತಳಭಾಗದಲ್ಲಿ ಉಸಿರಾಟ ಮಾಡಲು ಸಾರಜನಕದ ಬದಲಿಗೆ ಹೀಲಿಯಂ ಅನಿಲವನ್ನು ಬಳಸುವರು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದು ಸಾಮಾನ್ಯವಾಗಿ ಸಾಗರದ ತಳಭಾಗದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಾರಜನಕವನ್ನು ಬಳಕೆ ಮಾಡೋದ್ರ ಬದಲಾಗಿ ಹೀಲಿಯಮನ್ನು ಬಳಸಲಿಕ್ಕೆ ಕಾರಣ, ಇದು ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಿಶ್ರಣ ಆಗತ್ತೆ. ಇದರಿಂದ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಸಾರಜನಕ ಮತ್ತು ಹೀಲಿಯಂಗೆ ಕಂಪೇರ್ ಮಾಡಿದ್ರೆ ಸಾರಜನಕ ಹೆಚ್ಚಿನ ಪ್ರಮಾಣದಲ್ಲಿ ಬ್ಲಡ್ಡಲ್ಲಿ ಮಿಕ್ಸ್ ಆಗೋದ್ರಿಂದಾಗಿ ನಮಗೆ ಆರೋಗ್ಯದಲ್ಲಿ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಅಂದರೆ ಹೀಲಿಯಂ ಈಸ್ ಯೂಸ್ಡ್ ಫಾರ್ ರೆಸ್ಪಿರೇಷನ್ ಇನ್ ಡೀಪ್ ವಾಟರ್. ಯಾಕಪ್ಪ ಅಂತ ಹೇಳಿದ್ರೆ ಇಟ್ ಮಿಕ್ಸಸ್ ಲೆಸ್ ಇನ್ ಬ್ಲಡ್ ದ್ಯಾನ್ ನೈಟ್ರೋಜನ್. ಇದು ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣವಾಗುತ್ತದೆ. ಹಾಗಾಗಿ ಆಪ್ಷನ್ 3 ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಹಾಗೆ 12ನೇ ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ದ ಪರ್ಸನಾಲಿಟಿ ಹೂ ಈಸ್ ನಾಟ್ ಕನೆಕ್ಟೆಡ್ ವಿತ್ 1857 ಮ್ಯೂಟಿನಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ವ್ಯಕ್ತಿಯು 1857 ದಂಗೆಗೆ ಸಂಬಂಧಿಸಿಲ್ಲ. ಯಾರವರು ಅಂತ ಹೇಳಿದ್ರೆ ವೆರಿ ಸಿಂಪಲ್ಲು, 1857 ಸಂದರ್ಭದಲ್ಲಿ ಇನ್ನೂ ಹುಟ್ಟದೇ ಇರ್ತಕ್ಕಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇಲ್ಲಿದ್ದಾನೆ, ಅವನೇ ಭಗತ್ ಸಿಂಗ್. ಸೊ ಇವರು ಭಗತ್ ಸಿಂಗ್ ಅವರು ಹುಟ್ಟಿರ್ತಕ್ಕಂಥದ್ದು 1907ರಲ್ಲಿ ಭಗತ್ ಸಿಂಗ್ ಅವರು ಹುಟ್ಟಿದ್ದಾರೆ. ಇಲ್ಲಿ ಕೇಳಿದ್ದು 1857 ದಂಗೆಯಲ್ಲಿ ಪಾಲ್ಗೊಳ್ಳದೆ ಇರ್ತಕ್ಕಂಥವ್ರು. ಹಾಗಾಗಿ 1857ರಲ್ಲಿ ಪಾಲ್ಗೊಳ್ಳದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಅದು ಭಗತ್ ಸಿಂಗ್. ಕೆಳಗಡೆ ಇರ್ತಕ್ಕಂಥ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ ಮತ್ತು ನಾನಾ ಸಾಹೇಬ್ ಇವರು 1857 ದಂಗೆಯಲ್ಲಿ ಪಾಲ್ಗೊಂಡಂತ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಹಾಗೆ ಮುಂದುವರೆದು, ಒನ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಬ್ಯಾಂಕ್ಸ್ ಆನ್ 7th January 2015 ಲಾಂಚ್ಡ್ ಕಾಂಟ್ಯಾಕ್ಟ್ಲೆಸ್ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಡೆಬಿಟ್ ಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಕೊಟ್ಟಂತ ಬ್ಯಾಂಕ್ಗಳಲ್ಲಿ 7ನೇ ಜನವರಿ 2015ರಂದು ಸ್ಪರ್ಶರಹಿತ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಿದ್ದು ಯಾವುದದು? ನೀವು 2015ರಲ್ಲಿ ಪರೀಕ್ಷೆ ಬರೀತಾ ಇರ್ತಕ್ಕಂಥದ್ದವ್ರಿಗಾಗಿ 2015ರ ಕರೆಂಟ್ ಈವೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟ್ ಆಗಿ ನೀವು ಎಕ್ಸಾಮ್ ಬರೀಬೇಕು ಅಂದ್ರೆ ಅದಕ್ಕೆ ಕರೆಂಟ್ ಈವೆಂಟ್ಸ್ಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಇಲ್ಲಿ 2015ರ 7ನೇ ತಾರೀಕು ಜನವರಿಯಂದು ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್, ಅದು ಏನು ಕಾಂಟ್ಯಾಕ್ಟ್ಲೆಸ್ ಕ್ರೆಡಿಟ್ ಕಾರ್ಡ್ಸ್ ಮತ್ತೆ ಡೆಬಿಟ್ ಕಾರ್ಡ್ಸ್ ಅನ್ನ ಬಿಡುಗಡೆ ಮಾಡಿದ್ದು ಯಾವ ಬ್ಯಾಂಕು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ICICI ಬ್ಯಾಂಕು ಈ ಒಂದು ಕೆಲಸವನ್ನ ಮಾಡುತ್ತೆ.
ಸೊ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 14ನೇ ಕ್ವಶನ್ ಬಂದ್ಬಿಟ್ಟು ದ ಫಾಲೋಯಿಂಗ್ ಇಂಡಿಯನ್ ಫಿಲಮ್ ವಾಸ್ ನಾಮಿನೇಟೆಡ್ ಫಾರ್ 2015 BAFTA means British Academy Film and Television Awards under non-English Best Film category. ಈ ಕೆಳಗಿನ ಭಾರತೀಯ ಚಲನಚಿತ್ರವು ಬ್ರಿಟಿಷ್ ಅಕಾಡೆಮಿ ಫಿಲಂ ಮತ್ತು ಟೆಲಿವಿಷನ್ ಆರ್ಟ್ಸ್ ಅಂತಕ್ಕಂಥ ಒಂದು ಅವಾರ್ಡು, ಅದು ಅನ್ಯ ಭಾಷಾ ಉತ್ತಮ ಚಲನಚಿತ್ರ ಅಂದ್ರೆ ಆಂಗ್ಲ ಭಾಷೆ ಹೊರತುಪಡಿಸಿ ಪ್ರಶಸ್ತಿಗೆ ನಾಮಾಂಕಿತವಾದಂಥ ಒಂದು ಚಿತ್ರ ಯಾವುದು ಅಂತ ಕೊಟ್ಟಿದ್ದಾರೆ. ಭಾರತೀಯ ಚಲನಚಿತ್ರ ಯಾವುದು? ಸೊ ಅದು ಯಾವುದಪ್ಪ ಅಂತ ಹೇಳಿದ್ರೆ ದ ಲಂಚ್ ಬಾಕ್ಸ್ ಅಂತ ಹೇಳಿ, ಇದು ಈ ಒಂದು ಚಲನಚಿತ್ರ ಈ ಒಂದು ಅವಾರ್ಡ್ಗೆ ಭಾಜನವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ದಿ ಲಂಚ್ ಬಾಕ್ಸ್ ಅಂತಕ್ಕಂಥದ್ದು ಆಪ್ಷನ್ 1 ಉತ್ತರವನ್ನಾಗಿ ಹೇಳ್ತೀರಾ. ಕ್ವಶನ್ ನಂಬರ್ 15 ದ ಥರ್ಡ್ ನ್ಯಾಷನಲ್ ಲೋಕ ಅದಾಲತ್ ಇನ್ February 14, 2015 disposed 56,000 cases in a single day. This Adalat was held under the chairmanship of ಅಂತ ಕೊಟ್ಟಿದ್ದಾರೆ. 2015 ಫೆಬ್ರವರಿ 14ನೇ ತಾರೀಕು 3ನೇ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದೇ ದಿನದಲ್ಲಿ 56,000 ಕೇಸ್ಗಳನ್ನು ಮುಕ್ತಾಯ ಅಂದರೆ ಪೂರ್ಣ ಮಾಡಲಾಯಿತು. ಈ ಒಂದು ಅದಾಲತ್ತಿನ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ನ್ಯಾಯಮೂರ್ತಿ TS ಠಾಕೂರ್, ಜಸ್ಟಿಸ್ TS ಠಾಕೂರ್. ಸೊ ದಟ್ ಆಪ್ಷನ್ 2 ರೈಟ್ ಆನ್ಸರ್. ಸೊ ನೆಕ್ಸ್ಟ್ 16th ಕ್ವಶನ್ ದ ಕೆಮಿಕಲ್ ಸಿಂಬಲ್ ಆಫ್ ದ ಎಲಿಮೆಂಟ್ ಟಂಗ್ಸ್ಟನ್ ಈಸ್. ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ. ಟಂಗ್ಸ್ಟನ್ ಅನ್ನ ನಾವು ಇನ್ನೊಂದು ಹೆಸರಿನಲ್ಲಿ ಹೇಳ್ತೀವಿ ವೂಲ್ಫ್ರಾಮ್ ಅಂತ ಹೇಳಿ. ಇದರ ಆಧಾರದ ಮೇಲೆ ಟಂಗ್ಸ್ಟನ್ನಿನ ಕೆಮಿಕಲ್ ಸಿಂಬಲ್ W ಆಗುತ್ತೆ. ಸೊ ದಟ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 17 ದ ಹಾರ್ಮೋನ್ ವಿಚ್ ಕಂಟ್ರೋಲ್ಸ್ ಎಕ್ಸ್ಕ್ರಿಷನ್ ಆಫ್ ವಾಟರ್ ಫ್ರಮ್ ಕಿಡ್ನೀಸ್ ಈಸ್ ಅಂತ ಕೊಟ್ಟಿದ್ದಾರೆ. ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನ ನಿಯಂತ್ರಿಸುವ ಹಾರ್ಮೋನ್. ಸೊ ಮೂತ್ರಜನಕಾಂಗಗಳಲ್ಲಿ ಯೂರಿನ್ ಫಾರ್ಮೇಷನ್ ಆಗೋದು, ಫಾರ್ಮೇಷನ್ ಆದಂಥ ಯೂರಿನ್ ಅನ್ನ ಏನ್ ಮಾಡೋದು, ಹೊರಗಡೆ ಹಾಕ್ತಕ್ಕಂಥ ಈ ಒಂದು ಕ್ರಿಯೆ ಏನಿದೆಯಲ್ಲ, ಈ ಕ್ರಿಯೆಯನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರನೇ ನಮ್ಮ ಬಾಡಿನಲ್ಲಿ ಒಂದು ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ. ಆ ಹಾರ್ಮೋನಿನ ಹೆಸರು ವ್ಯಾಸೋಪ್ರೆಸಿನ್ ಅಂತ ಹೇಳಿ ಕರಿತೀವಿ ನಾವು. ಸೊ ದಟ್ ಆಪ್ಷನ್ 2 ನೀವು ಉತ್ತರವನ್ನಾಗಿ ಹೇಳ್ತೀರಾ. ನೆಕ್ಸ್ಟ್ ಕ್ವಶನ್ 18th ಕ್ವಶನ್ ದ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ ಸೆಲೆಬ್ರೇಟಿಂಗ್ ಆನ್ ಅಂತ ಕೊಟ್ಟಿದ್ದಾರೆ. ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಈ ಒಂದು ದಿನದಂದು ಆಚರಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 10ನೇ ತಾರೀಕನ್ನ ನಾವು ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಕರಿತೀವಿ. ಅಂದ್ರೆ ದ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ ಈಸ್ December 10th. So that option 1 is the right answer. Next 18th question the Tata Institute of Fundamental Research is located in ಅಂತ ಕೊಟ್ಟಿದ್ದಾರೆ. ಅಂದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಡು ಬರುವ ಸ್ಥಳ, ಯಾವ ಒಂದು ಸ್ಥಳದಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಇದೆ ಅನ್ನೋದು ಕ್ವಶನ್. ಈ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥದ್ದು ಮುಂಬೈನಲ್ಲಿ. ಹಾಗಾಗಿ ನೀವು ಆಪ್ಷನ್ 3 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಕ್ವಶನ್ ನಂಬರ್ 20 ದ ಆಸ್ಟೆರಾಯ್ಡ್ ಬೆಲ್ಟ್ ಆಫ್ ಸೋಲಾರ್ ಸಿಸ್ಟಮ್ ಪ್ರೆಸೆಂಟ್ ಬಿಟ್ವೀನ್ ದ ಪ್ಲಾನೆಟ್ಸ್ ಆಫ್ ಅಂತ ಕೊಟ್ಟಿದ್ದಾರೆ. ಸೌರ ಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡು ಬರುತ್ತವೆ ಅಂತ ಕ್ವಶನ್. ಈ ಒಂದು ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಹೇಳಿದ್ರೆ ಮಂಗಳ ಮತ್ತು ಗುರು ಅಂದ್ರೆ ಮಾರ್ಸ್ ಅಂಡ್ ಜುಪಿಟರ್ಗಳ ಮಧ್ಯದಲ್ಲಿ ಆಸ್ಟೆರಾಯ್ಡ್ ಬೆಲ್ಟ್ ಕಂಡು ಬರುತ್ತೆ. ಸೊ ದಟ್ ಆಪ್ಷನ್ 2 ನೀವು ಉತ್ತರವನ್ನಾಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 21 ಅಕಾರ್ಡಿಂಗ್ ಟು 2011 ಸೆನ್ಸಸ್ ದ ಲಿಟರರಿ ರೇಷಿಯೋ ಆಫ್ ಮೆನ್ ಅಂಡ್ ವುಮೆನ್ ಇನ್ ಕರ್ನಾಟಕ ಈಸ್ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 2011 ಜನಗಣತಿಯ ಪ್ರಕಾರ ಪುರುಷ ಮತ್ತು ಸ್ತ್ರೀಯರ ಅಕ್ಷರಸ್ಥರ ಅನುಪಾತ ಕೇಳಿರ್ತಕ್ಕಂಥದ್ದು. ಆ ಒಂದು ಅನುಪಾತ ಏನಾಗಿರುತ್ತೆ ಅಂದ್ರೆ ಪುರುಷರದ್ದು 82.85 ಹಾಗೆ ಸ್ತ್ರೀಯರದ್ದು 68.13. ಸೊ ದಟ್ ಆಪ್ಷನ್ 4 is the right answer. Question number 22 the National Food Security Act is launched on. ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದ ವರ್ಷ. ಈ ಒಂದು ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆಯನ್ನ 2013ರಲ್ಲಿ ಜಾರಿಗೆ ತರಲಾಗಿದೆ. ಸೊ ಆಪ್ಷನ್ 3 ನೀವು ಆನ್ಸರ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ.
ಕ್ವಶನ್ ನಂಬರ್ 23, ದ ನಂಬರ್ ಆಫ್ ಜನರಲ್ ಬಾಡಿ ಲೋಕಸಭಾ ಎಲೆಕ್ಷನ್ಸ್ ಹೆಲ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್ ಇನ್ ಇಂಡಿಯಾ ಟಿಲ್ 2014 ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ 2014ರವರೆಗೆ ನಡೆದ ಸಾಮಾನ್ಯ ಲೋಕಸಭಾ ಚುನಾವಣೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರವಾಗಿ ನೀವು ಕೌಂಟ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಸುಮಾರು 16 ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ 2014ಕ್ಕೆ. ಮುಂದುವರೆದು ನೀವು ಏನಾದರೂ 2024ಕ್ಕೆ ಅಥವಾ 2025ಕ್ಕೆ ಅಂತ ಕೇಳಿದ್ರೆ 2014ರ ನಂತರದಲ್ಲಿ ಮತ್ತೆ 2 ಎಲೆಕ್ಷನ್ಸ್ ಆಗಿದ್ದಾವೆ. ಸೊ 16ಕ್ಕೆ 2 ಸೇರಿಸಿ ಹೇಳಬೇಕಾಗತ್ತೆ. ಈಗ ಇಲ್ಲಿ 2016 ಅಂತ 14 ಅಂತ ಕೊಟ್ಟಿರೋದ್ರಿಂದಾಗಿ ಆಪ್ಷನ್ 4 ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ದ ಕ್ವಶನ್ ನಂಬರ್ 24, ದ ಬುಕ್ ಅಗ್ನಿವೀಣಾ ವಾಸ್ ರಿಟನ್ ಬೈ ಅಂತ ಕೊಟ್ಟಿದ್ದಾರೆ. ಅಗ್ನಿವೀಣಾ ಪುಸ್ತಕವನ್ನ ಬರೆದವರು ಯಾರು? ಈ ಒಂದು ಪುಸ್ತಕವನ್ನ ಖಾಜಿ ನಸ್ರುಲ್ ಇಸ್ಲಾಂ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು. ಹಾಗಾಗಿ ನೀವು ಆಪ್ಷನ್ 2 ಉತ್ತರವನ್ನಾಗಿ ಹೇಳಬೇಕಾಗತ್ತೆ 24ನೇ ಪ್ರಶ್ನೆಗೆ. ಇದಾದ ನಂತರದಲ್ಲಿ 25ನೇ ಕ್ವಶನ್, ದ ಬುಕ್ ತೆರೆದ ಮನ ವಾಸ್ ರಿಟನ್ ಬೈ ಅಂತ ಕೊಟ್ಟಿದ್ದಾರೆ. ತೆರೆದ ಮನ ಎಂಬ ಪುಸ್ತಕವನ್ನ ಬರೆದವರು ಯಾರು? ತೆರೆದ ಮನ ಪುಸ್ತಕವನ್ನ ಬರೆದಿರ್ತಕ್ಕಂಥವ್ರು ಎಚ್ ನರಸಿಂಹಯ್ಯ. ಸೊ ದಟ್ ಆಪ್ಷನ್ 4 ರೈಟ್ ಆನ್ಸರ್. ಓಕೆ, ಈ ಒಂದು ವಿಡಿಯೋದಲ್ಲಿ 2015ರ ಪೇಪರ್ 1 HSTR ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ 25 ಪ್ರಶ್ನೆಗಳ ಉತ್ತರಗಳನ್ನ ವಿಶ್ಲೇಷಣೆಯ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರಿದ ಸೈಕಾಲಜಿಗೆ ಸಂಬಂಧಪಟ್ಟಂತ ಎಜುಕೇಶನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳೊಂದಿಗೆ ಅದರ ಉತ್ತರಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಷ್ಟೋ ತನಕ ತಾವೆಲ್ಲರೂ ಕೂಡ ವಿಡಿಯೋ ನೋಡಿದ್ದೀರಾ. ಸೊ ದಟ್ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.